ಶ್ರೀ ನಂದಿಕೇಶ್ವರ ಚಿಕ್ಕಮ್ಮ ಐಹೊಳೆ ಸಪರಿವಾರ ದೇವಸ್ಥಾನ ಕುಂಜಿನಕಟ್ಟೆ ಕೊರ್ಗಿ ಇವತ್ತು ವಾರ್ಷಿಕ ಗಂಡ ಸೇವೆ ಹಾಗೂ ಹಾಲು ಹಬ್ಬ ಹಾಗೂ ಡಕ್ಕೆಬೆಲೆ ಸೇವೆ ನಾಳೆ ನಡೀಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಇವತ್ತು ದೇವರ ದರ್ಶನವನ್ನು ಪಡೆದು ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿ ಇವತ್ತು ತೆರಳಿದ್ದಾರೆ. ಒಂದು 6-7 ಸಾವಿರ ಜನರಿಗೆ ಇವತ್ತು ದರ್ಶನ ವ್ಯವಸ್ಥೆಯನ್ನು ಮಾಡಿತ್ತು. ಹಾಗೆ 3ರಿಂದ 3.5 ಸಾವಿರ ಜನರಿಗೆ ಊಟದ ವ್ಯವಸ್ಥೆಯನ್ನು ಸಹ ಇವತ್ತು ಇಲ್ಲಿ ಮಾಡಿದ್ದೇವೆ. ತುಂಬ ಇತಿಹಾಸ ಉಳ್ಳುವಂತಹ ದೇವಸ್ಥಾನ. ಈ ದೇವಸ್ಥಾನಕ್ಕೂ ಹಾಗೆ ಇಲ್ಲಿರುವಂಥ ಮೂಲ ದೇವಿಯಾಗಿರುವಂಥ ವನದುರ್ಗ ದೇವಿ ಹಾಗೂ ಮಠದ ದುರ್ಗಾ ಪರಮೇಶ್ವರಿಗೆ ಅವಿನಾಭಾವ ಅಂತ ಸಂಬಂಧ ಇರುವಂಥ ದೈವದ ಮನೆ ಇದು. ಕುಂಜಿನಕಟ್ಟೆ ನಂದಿಕೇಶ್ವರ ಅಂದಿದ್ರೆ ಸಾಧಾರಣ 700ರಿಂದ 800 ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನ. ಯಾಕಂದರೆ ನಮ್ಮ ಹಿಂದಿನವರ ತಾಳೆಗರೆಯಲ್ಲಿ ಬರೆದಿರುವಂಥ ಇತಿಹಾಸ ಪುಟದಲ್ಲಿ ಇದು ಸಹ ಇದೆ. ನಂದಿಕೇಶ್ವರ ದೇವಸ್ಥಾನ ಹಾಗೂ ಮಠ ಹಾಗೂ ವನದುರ್ಗಾ ದೇವಿ ದೇವಸ್ಥಾನ ಹಾಗೂ ಕಂಬಳದ ಬಗ್ಗೆ ಸುಮಾರು 67ಕ್ಕೂ ಹೆಚ್ಚಿನ ಗಣಗಳು ಇರುವಂತಹ ಈ ದೈವದ ಮನೆ ಇಲ್ಲಿ ನಮ್ಮ ಕುಂದಾಪುರ ತಾಲೂಕಿನಲ್ಲಿ ಅತ್ಯಂತ ಎತ್ತರವಾಗಿರುವಂತಹ ವಿಗ್ರಹ ಇರುವಂಥ ಯಾವುದಾದ್ರೂ ದೇವಸ್ಥಾನ ಇದ್ದರೆ ಅದು ನಮ್ಮ ಕೊರ್ಗಿ ಕುಂಜಿನಕಟ್ಟೆ ನಂದಿಕೇಶ್ವರ ದೇವಸ್ಥಾನದ ವಿಗ್ರಹ ಅಂತ ಹೇಳ್ಬೋದು. ಬೇರೆ ಎಲ್ಲ ಕಡೆಗಿಂತ ಅತಿ ಎತ್ತರದ ವಿಗ್ರಹ ಇರುವಂಥ ಸ್ಥಳ ಇದು. ಹಾಗೆ ಇಲ್ಲಿ ಪ್ರತಿ ತಿಂಗಳು ತಿಂಗೋಡು ಪೂಜೆ ಹಾಗೆ ಹರಕೆ ಪೂಜೆಗಳು, ಸಂಕ್ರಾಂತಿಯ ದಿನದ ಪೂಜೆಗಳು ನಡೀತಾ ಇದೆ. ಹಾಗೆ ಇಲ್ಲಿ ದರ್ಶನ ಸೇವೆಗಳು ಎಲ್ಲ ನಡೀತಾ ಇದೆ. ಕಾಲಕ್ಕೆ ಭಕ್ತಾದಿಗಳು ಬಂದು ಇಲ್ಲಿ ಸೇವೆಗಳನ್ನು ಸಲ್ಲಿಸಿಕೊಂಡು ಹೋಗ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಜೀರ್ಣೋದ್ಧಾರಗಳ ಕಾರ್ಯಗಳು ನಡೀಲಿಕ್ಕಿದೆ. ಹೆಬ್ಬಾಗಿಲಾಗಬೇಕು. ಹಾಗೆ ಅನ್ನ ಸಂತರ್ಪಣೆಗೆ ಒಂದು ಸಣ್ಣ ಕಿಚನ್ ರೂಮ್ ಆಗಬೇಕು ಹಾಗೂ ಟಾಯ್ಲೆಟ್ಸ್ಗಳು ಹಾಗೂ ಸುತ್ತ ಇಂಟರ್ಲಾಕ್ಸಿನ ಸಿಸ್ಟಮ್ನ ಆಗಬೇಕಾಗಿದೆ. ಅದಕ್ಕೆಲ್ಲ ನಂಬಿದಂಥ ಭಕ್ತಾದಿಗಳ ಸಹಕಾರವನ್ನು ನಾವು ಕೋರ್ತಾ ಇದ್ದೇವೆ. ಹಾಗೆ ದೇವಸ್ಥಾನದಲ್ಲಿ ದಿನ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಯಾಕಂದರೆ ಸಾಧಾರಣ 4 ಜಿಲ್ಲೆಗಳಿಂದ ಇಲ್ಲಿಗೆ ಆಗಮಿಸ್ತಿದ್ದಾರೆ. ಚಿಕ್ಕಮಗಳೂರು, ಶಿವಮೊಗ್ಗ, ಹಾಗೆ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ. ಈ 4 ಜಿಲ್ಲೆಗಳಿಂದ ಹೆಚ್ಚಿನವರು, ಆ ಕಡೆ ಭಟ್ಕಳ ಉತ್ತರ ಕನ್ನಡದವರು ಸಹ ಈ ದೇವರನ್ನು ನಂಬಿದವರಿದ್ದಾರೆ. ವಿಶೇಷವಾಗಿ ಈ ಪ್ರಧಾನ ಅರ್ಚಕರಾಗಿ ನಾರಾಯಣ ಭಟ್ಟು ಇವರು ಪ್ರಧಾನ ಅರ್ಚಕರಾಗಿ ಸೇವೆ ಮಾಡ್ತಾ ಇದ್ದಾರೆ. ಹಾಗೆ ಪ್ರತಿ ಶುಕ್ರವಾರ ಹಾಗೂ ಪ್ರತಿ ಸಂಕ್ರಾಂತಿಯ ಮಾರನೇ ದಿವಸ ತಿಂಗಳೋಡು ದಿವಸ ಪ್ರತಿ ಸಂಕ್ರಾಂತಿಯ ಮಾರನೇ ತಿಂಗಳೋಡು ದಿವಸ ಸಾಯಂಕಾಲ ಸಂದರ್ಶನ ಸೇವೆ ಹಾಗೂ ಹರಕೆ ಸೇವೆಗಳು ನಡೀತಾ ಇದೆ. ಹಾಗೆ ಪ್ರತಿ ತಿಂಗಳಲ್ಲಿ ವಿಶೇಷವಾಗಿ ಹರಕೆ ಸೇವೆಗಳು 30ಕ್ಕಿಂತ ಹೆಚ್ಚು ಸೇವೆಗಳು ನಡೀತಾ ಇದೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಶುಕ್ರವಾರ ಬೆಳಿಗ್ಗೆ 10 ಗಂಟೆಯಿಂದ ಹಾಗೂ ಮಧ್ಯಾಹ್ನ 12:30 ತನಕ ಓಪನ್ ಇರುತ್ತೆ. ಹಾಗೆ ಬೇರೆ ದಿನ ಏನಾದರೂ ಇದ್ದರೆ ಕಾಲ್ ಮಾಡಬಹುದು. ಹಾಗೆ ಇಲ್ಲಿ ನಾಗಬ್ರಹ್ಮ ಯಕ್ಷಿ ದೇವರು ಸಪರಿವಾರ ದೇವತೆಗಳಿದೆ. ಹಾಗೂ ಯಕ್ಷಿ ದೇವತೆಗೆ ವಿಶೇಷವಾಗಿ ಹಾಲು ಪರಮಾನ್ನ ಸೇವೆ ನಡೆಯುತ್ತೆ. ಏನಂದರೆ ಒಂದು ದನಕ್ಕೆ ಏನಾದರೂ ತೊಂದರೆ ಅಥವಾ ಮನುಷ್ಯನಿಗೆ ಏನಾದರೂ ತೊಂದರೆ ಅದೇ ಆ ಯಕ್ಷಿ ದೇವತೆಗೆ ಏನಾದರೂ ಸೇವೆ ಕೊಡ್ತೇನೆ ಅಂತ ಹೇಳಿದರೆ, ಅದರಲ್ಲೂ ವಿಶೇಷವಾಗಿ ಹಾಲು ಪರಮಾನ್ನ ಸೇವೆ ಕೊಡ್ತೇನೆ ಹೇಳಿದರೆ ಎಷ್ಟೋ ಜನರ ಆಸೆಗಳು ಆಗಬಹುದು, ಹರಕೆ ಸೇವೆಗಳು ಈಡೇರಿಸಿಕೊಟ್ಟಿದ್ದಾನೆ. ಹಾಗೆ ಈ ಸಾನ್ನಿಧ್ಯ ಕ್ಷೇತ್ರದಲ್ಲಿ ವಿಶೇಷವಾಗಿ ನಡೆಯುವಂತಹ ಸೇವೆ ಆಗಲೇ ಹೇಳಿದ್ದೇನೆ, ಮಹಾಮಂಗಳಾರತಿ ಸೇವೆ ನಡೆಯುತ್ತೆ ಅಂತೇಳಿ. ಮಹಾಮಂಗಳಾರತಿ ಅಂದರೆ ಸಂಕಲ್ಪವಾಗಿ ಮಾಡಿದರೆ ಮಾತ್ರ ಅದಕ್ಕೆ ಬೆಲೆ ಅಂತೇಳಿ ಹೇಳ್ತೇವೆ. ನಾವೇನು ಮಾಡ್ತೇವೆ, ಕೆಲವರು ಅರ್ಜೆಂಟಾಗಿ ಬರ್ತೇವೆ, ತನ್ನ ಕೈಯಿಂದಾದಂಥ ಸೇವೆಯನ್ನು ಕೊಡ್ತಾ ಹೋಗ್ತೇವೆ. ಏನಂದರೆ ಸಂಕಲ್ಪ ಮಾಡಿದಾಗ ಅದಕ್ಕೆ ಬೆಲೆ ಅಂತೇಳಿ ಹೇಳ್ತೇವೆ. ಹಾಗಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ನಡೆಯುವಂತಹ ವಿಶೇಷವಾಗಿ ಈ ಸಾನ್ನಿಧ್ಯ ಕ್ಷೇತ್ರದಲ್ಲಿ ನಂದಿಕೇಶ್ವರ ಸಾನ್ನಿಧ್ಯ ಕ್ಷೇತ್ರದಲ್ಲಿ ಚಿಕ್ಕಮ್ಮ ಹಾಗೂ ಮುಡೂರು ಐಹೊಳೆ ಹಾಗೂ ನಂದಿಕೇಶ್ವರ ಇವರಿಗೆ 67 ಪರಿವಾರ ದೇವತೆಗಳಿವೆ. ಹಾಗೆ ಅದರ ಜೊತೆ ನಾಗಬ್ರಹ್ಮ ಯಕ್ಷಿ ದೇವತೆಗಳು ಸೇವೆ ನಡೀತಾ ಇದೆ. ಹಾಗೂ ನಾಗನ ಸಾನ್ನಿಧ್ಯದಲ್ಲಿ ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ, ಕ್ರಿಯಾರಂಭ ಇತ್ಯಾದಿ ಸೇವೆಗಳು ನಡೀತಾ ಇದೆ. ಹಾಗೂ ಬ್ರಹ್ಮನ ಸಾನ್ನಿಧ್ಯದಲ್ಲಿ ಡಕ್ಕೆಬಲಿ ಸೇವೆಗಳು, ಸಂದರ್ಶನ ಸೇವೆಗಳು ನಡೀತಾ ಇದೆ. ಇದು ಇವತ್ತಿನ ನಡೆಯುವಂಥ ಸೇವೆಗಳು. ಹಾಗೆ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ನಡೆಯುವಂತಹ ಸೇವೆಗಳಂದರೆ ಹರಕೆ ಸೇವೆ. ಏನಂದರೆ ಕೆಲವೊಂದು ಆಸೆಗಳು ಅಂತೇಳಿ ಹೇಳ್ತೇವೆ. ಆಗಲೇ ಹೇಳಿದ್ದೇನೆ, ಆಸೆಗಳು ಅಂದರೆ ಏನು, ಹೇಗೆ ಅಂತೇಳಿ ಅಂದರೆ, ಈಗ ಭಕ್ತಾದಿಗಳು ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ, ಹೀಗೆ ಆಗಬೇಕು, ಹೀಗೆ ನಡೆಸಿಕೊಡ್ಬೇಕು ಅಂತೇಳಿ. ದೇವರ ಮೇಲೆ ನಂಬಿಕೆ ಇದ್ದಾಗ ಮಾತ್ರ ಆ ಆಸೆಯನ್ನು ನಡೆಸಿಕೊಡ್ತಾನೆ, ಹರಕೆಯನ್ನು ಈಡೇರಿಸಿಕೊಡ್ತಾನೆ. ಹಾಗಾಗಿ ಪ್ರತಿಯೊಬ್ಬ ಭಕ್ತನು ಈ ಕ್ಷೇತ್ರಕ್ಕೆ ಬಂದು ಮಹಾಮಂಗಳಾರತಿ ಸೇವೆ ಅನ್ನೋದು ತುಂಬ ವಿಶೇಷ ಹಾಗೂ ಹರಕೆ ಸೇವೆ ಅನ್ನೋದು ತುಂಬ ವಿಶೇಷ. ಹೇಳಿದಂತಹ ಸೇವೆಗಳು ಎಲ್ಲ ಸೇವೆಗಳು ವಿಶೇಷವಾಗಿ ನಂದಿಕೇಶ್ವರ ಚಿಕ್ಕಮ್ಮ ಐಹೊಳೆ ದೇವರು ಎಲ್ಲ ಸೇವೆಗಳನ್ನು ಈಡೇರಿಸಿಕೊಡ್ತಾನೆ. ಹಾಗೂ ಅವರ ಮನಸ್ಸೋಭಿಷ್ಟ ಪ್ರಾರ್ಥನೆ ಕೂಡ ಈಡೇರಿಸಿಕೊಡ್ತಾ ಇದ್ದಾನೆ. ಹಾಗೆ ಪ್ರತಿಯೊಬ್ಬ ಭಕ್ತನ ಮನಸ್ಸಲ್ಲಿರುವ ಮನಸ್ಸಂಕಲ್ಪವನ್ನು ಈಡೇರಿಸಿಕೊಡ್ತಾ ಇದ್ದಾನೆ. ದಿನಕರ್ ಶೆಟ್ಟಿ ಅಂತ, ನಾನು ಈ ದೇವಸ್ಥಾನ ತುಂಬ ವರ್ಷದಿಂದ ನಂಬ್ಕೊಂಡು ಬಂದಿದ್ದೀನಿ. ಈ ಈ ನಂದಿನ
ಕುಂಚಿನಘಟ್ಟನ ದಿನ ಇಲ್ಲಿ ಅನ್ನದಾನ ಇರ್ಬೋದು, ನಮ್ಮ ಕೈಲಾದಂಥ ಸೇವೆಗಳು ಮಾಡ್ಕೊಂಡು ನಾವು ಬಂದಿದ್ವಿ. ನಾವು ತುಂಬ ಚೆನ್ನಾಗಾಗಿದ್ವಿ ಇಲ್ಲಿ ಬಂದ ಮೇಲೆ. ಇಲ್ಲಿ ದೇವರನ್ನ ನಂಬಿದ ಮೇಲೆ ನಾವು ಕೂಡ ತುಂಬ ಚೆನ್ನಾಗಾಗಿದ್ವಿ. ಹೂಗಿನ ಅಭಿಷೇಕ ಇರ್ಬೋದು, ಅನ್ನ ಸಂತರ್ಪಣೆ ಇರ್ಬೋದು, ಹಾಗೆ ಹಲವಾರು ನಮ್ಮ ಕೈಲಾದಂಥದ್ದು ನಾವೆಲ್ಲ ಮಾಡ್ಕೊಂಡು ಬಂದಿದ್ವಿ. ಕಾರಣಿಕ ಅಂದೇಳಿ ಹೇಳಿದ್ರೆ ಏನು ಅವರು ಬಂದಿಲ್ಲ ಪ್ರಾರ್ಥನೆ ಮಾಡ್ಕೊಂಡು ಗರ್ಭಭಾಗದಲ್ಲಿ ನಿಂತು ಕ್ಷೇತ್ರದ ಒಳಗೆ ಬಂದು ಅವರವರ ಮನಪೂರ್ವಕವಾಗಿ ಎಷ್ಟೊಂದು ಭಕ್ತಿಯಿಂದ ಬೇಡ್ತಾರೋ ಆ ಅನುಗ್ರಹ ಕೊಡಿಸುವಂಥ ಶಕ್ತಿ ಸ್ಥಳವೇ ಇದು ಒಂದು ಕುಂಜನಕಟ್ಟೆ, ಕೊರಗಿ ಕುಂಜನಕಟ್ಟೆ ಕ್ಷೇತ್ರ. ಇದಕ್ಕೆ ಹಲವಾರು ಜನಗಳು ಬಂದು ಏನೇನು ಅವರು ಒಂದು ಬೇಡಿದ ಒಂದು ಏನು ಕೋರಿಕೆ ಅದನ್ನು ಬೇಡ್ತಾರೋ ಅದೆಲ್ಲ ನೆರವೇರಿ ಈ ಕ್ಷೇತ್ರಕ್ಕೆ ಹಲವು ಹರಕೆ ಅನ್ನುವಂಥದ್ದು ನಾನಾ ರೂಪದಲ್ಲಿ ತಂದು ಇದಕ್ಕೆ ಸೇವೆ ಕೊಡ್ತಾ ಇದ್ದಾರೆ ಜನ.